ಶರಣಾರ್ಥಿಗಳು. ನಾನು ತಮಗೆಲ್ಲ ಒಂದು ವಿಶೇಷವಾದ, ಕುತೂಹಲಕಾರಿಯಾದ ಹಾಗೆಯೇ ಬಹಳಷ್ಟು ಅರ್ಥಪೂರ್ಣವಾದ ಕಥೆಯನ್ನು ಹೇಳ್ತೇನೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ಮೌಢ್ಯಗಳ ತವರು ಮನೆ. ಇಲ್ಲಿ ಧಾರ್ಮಿಕತೆ, ಸಾಂಸ್ಕೃತಿಕತೆ, ಆಚರಣೆ, ಸಂಪ್ರದಾಯಗಳ ಹೆಸರಿನಲ್ಲಿ ಅನೇಕ ಧಾರ್ಮಿಕ ಮೌಢ್ಯಗಳನ್ನು ಜನಮನದಲ್ಲಿ ಬಿತ್ತಲಾಗಿದೆ. ಯಾವುದೋ ಒಂದು ದೇವತೆಯ ಪೂಜೆ ಮಾಡೋದರಿಂದ ಸಂಪತ್ತು ಅಭಿವೃದ್ಧಿ ಆಗ್ತದೆ, ಯಾವುದೋ ಒಂದು ದೇವತೆಯ ಪೂಜೆ ಮಾಡೋದರಿಂದ ಮನುಷ್ಯನಿಗೆ ವಿದ್ಯೆ ಸಿಗುತ್ತದೆ ಅನ್ನುವಂಥ ಕಪೋಲಕಲ್ಪಿತ ಸ್ಥಾಪಿತ ವೈದಿಕ ಮೌಢ್ಯಗಳು ಭಾರತ ಉಪಖಂಡ ಶತಮಾನಗಳಿಂದಲೂ ಹಿಂದುಳಿಯಲು ಕಾರಣ ಆದಂಥವು. ಈ ಎಲ್ಲ ವೈದಿಕ ಪ್ರಣೀತ ಕಪೋಲಕಲ್ಪಿತ ಮೌಢ್ಯಗಳು ಮನುಷ್ಯನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನು ಹೊಂದಿರುವಂಥವು. ಮನುಷ್ಯನ ಸಾಮರ್ಥ್ಯವನ್ನು ಗೌಣಗೊಳಿಸುವ ದೈವ ಕೇಂದ್ರಿತ ಕಪೋಲಕಲ್ಪಿತ ಮೌಢ್ಯಗಳು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಒಬ್ಬ ಜಾಣ ವಿಧವೆ ಸೊಸೆಯ ಕಥೆಯನ್ನು ತಮ್ಮೆದುರುಗಡೆ ಇಡುತ್ತೇನೆ. ಒಂದು ಊರಲ್ಲಿ ಒಬ್ಬ ಜಾಣ ಸೊಸೆ, ಆಕಿ ವಿಧವೆ ಆಗಿರ್ತಾಳೆ. ಗಂಡ ತೀರಿ ಹೋಗಿರ್ತಾನೆ, ವಿಧವೆ ಆಗಿರ್ತಾಳೆ. ಬಹಳ ಜಾಣ ಇರ್ತಾಳೆ. ಆ ವಿಧವೆ ಸೊಸೆ ತನ್ನ ಅತ್ತಿ ಮತ್ತು ಮಾವನವರಿಗೆ ಹೀಗೆ ಹೇಳ್ತಾಳೆ, ನಾನು 3 ತಿಂಗಳು ಗರ್ಭಿಣಿಯಾಗಿದ್ದೇನೆ. ಗಂಡ ಸತ್ತು 18 ವರ್ಷಗಳ ನಂತರ. ಆ ವಿಧವೆ ಸೊಸೆ, ನಾನು ಈಗ 3 ತಿಂಗಳ ಗರ್ಭಿಣಿ ಅಂದ್ರೆ ಅತ್ತೆ ಮಾವನಿಗೆ ಬರಸಿಡಲು ಬಡದಂತೆನೆ. ಅವರು ಬಹಳ ಚಿಂತೆಗೊಳಗಾಗ್ತಾರೆ. ಅತ್ತೆ ಮಾವ ಇಬ್ಬರು ಸೇರಿ ಹಳ್ಳಿಯಲ್ಲಿ ಒಂದು ಪಂಚಾಯಿತಿಯನ್ನು ಸೇರಿಸ್ತಾರೆ. ಈ ಗರ್ಭಕ್ಕೆ ಕಾರಣರಾದವರು ಯಾರು ಅಂತ ನೀನು ಪಂಚಾಯಿತಿಯ ಸರಪಂಚರೆದರು ಹೇಳಬೇಕು, ಪಂಚಾಯಿತಿಯ ಉದ್ದೇಶ. ಆವಾಗ ಸರ್ಪಂಚ ಕೇಳ್ತಾನೆ, ಏನಮ್ಮ, ಗಂಡ ಸತ್ತು ಅನೇಕ ವರ್ಷಗಳಾದವು, ಈಗ ನೀನು 3 ತಿಂಗಳ ಗರ್ಭಿಣಿ ಅಂದ್ರೆ ಹೇಗೆ? ನಿನ್ನ ಗರ್ಭಕ್ಕೆ ಯಾರ ಕಾರಣ ಹೇಳು, ಸರ್ಪಂಚ ಕೇಳ್ತಾನೆ. ಆಗ ಆ ಸೊಸೆ ಹೇಳ್ತಾಳೆ, 3 ತಿಂಗಳ ಹಿಂದೆ ನಾನು ನಮ್ಮ ಧರ್ಮದ ಪವಿತ್ರ ಕೇಂದ್ರಗಳಾದಂಥ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಹೋಗಿದ್ದೆ. ಸ್ನಾನ ಮಾಡುವಾಗ ಮಹಾತ್ಮ ಮಹಾಪುರುಷರ ವೀರ್ಯವನ್ನ ಗಂಗೆಯಲ್ಲಿ ಹರಿದು ಬರುವಾಗ ನಾನು ಅದನ್ನು ಆವಾಹನೆ ಮಾಡಿಕೊಂಡು ಕುಡಿದಿರುವೆ. ಆ ಕಾರಣದಿಂದ ನಾನು ಗರ್ಭವತಿಯಾಗಿರುವೆ ಅಂತ ಆಕೆ ಹೇಳ್ತಾಳೆ. ಆಗ ಸರ್ಪಂಚ ದಂಗು ಪಡೆದು ಹೋಗ್ತದ ಆತ ಕೇಳ್ತಾನೆ, ನೋಡಮ್ಮ, ಇದು ಒಪ್ಪಲು ಸಾಧ್ಯವಿಲ್ಲ. ಇದು ಅಸಾಧ್ಯವಾದಂತ ಮಾತು. ಯಾರೊಬ್ಬರೂ ವೀರ್ಯವನ್ನ ಗಂಗೆಯಲ್ಲಿ ಹರಿದು ಬರುವಾಗ ಕುಡಿದು ಗರ್ಭಿಣಿ ಆಗಲು ಸಾಧ್ಯವೇ ಇಲ್ಲ, ಹಾಗಾಗಿರುವ ದೃಷ್ಟಾಂತಗಳೇ ಇಲ್ಲ ಅಂತ ಆತನ ವಾದ. ಆಗ ಆ ಸೊಸೆ ಬಹಳ ಜಾಣ್ಮೆಯಿಂದ ಉತ್ತರವನ್ನು ಕೊಡ್ತಾಳೆ, ಇದು ನಮ್ಮ ಪವಿತ್ರ ಧರ್ಮ ಗ್ರಂಥಗಳಲ್ಲಿಯೇ ದಾಖಲಾಗಿರೋ ಸಂಗತಿ. ದಯವಿಟ್ಟು ಸರ್ಪಂಚ್ ಅವರು ಗಮನಿಸಬೇಕು. ವಿಭಾಂಕರ ಋಷಿಯು ವೀರ್ಯಸ್ಖಲನದಿಂದ ಶೃಂಗಿ ಋಷಿಯ ಜನನಿಸಿದ ಘಟನೆ ತಮಗೆ ಗೊತ್ತಿದೆ. ಹನುಮಾನನ ಬೆವರು ಕುಡಿದು ಮೀನು ಗರ್ಭಿಣಿಯಾಗಿ ಮಕರಧ್ವಜನ ಜನನ ಆಗಿದೆ. ಸೂರ್ಯನ ಆಶೀರ್ವಾದದಿಂದ ಕುಂತಿ ಕರ್ಣನನ್ನು ಹಡಿತಾಳೆ ಮತ್ತು ಇನ್ನು ಬೇರೆ ಬೇರೆ ಮಂತ್ರಗಳನ್ನು ಪಠಿಸಿ ಆಕೆ ಇನ್ನುಳಿದ ಮಕ್ಕಳನ್ನು ಹಡಿತಾಳೆ. ಮೀನಿನ ಹೊಟ್ಟೆಯಲ್ಲಿ ಮತ್ಸ್ಯಗಂಧಿ ಅಥವಾ ಸತ್ಯವತಿ ಹುಟ್ಟಿದಾಳೆ. ಅಶ್ವಮೇಧ ಯಾಗದಿಂದ ದಶರಥನ 3 ರಾಣಿಯರು ಒಟ್ಟು 4 ಮಕ್ಕಳನ್ನು ಹೆತ್ತಿದ್ದಾರೆ. ಸೀತೆ ಭೂಗತವಾಗಿದ್ದಂಥ ಮಡಿಕೆಯಲ್ಲಿ ಹುಟ್ಟಿದಾಳೆ. ಇವೆಲ್ಲವೂ ನಮ್ಮ ಪವಿತ್ರ ಗ್ರಂಥಗಳಲ್ಲಿ ದಾಖಲಾಗಿರುವ ಸಂಗತಿ. ಇವೆಲ್ಲವೂ ಸಾಧ್ಯ ಆಗುವುದಾದರೆ ನಾನು ಗರ್ಭಿಣಿಯಾಗಲು ಯಾಕೆ ಸಾಧ್ಯ ಆಗುವುದಿಲ್ಲ? ಇದು ಆ ಜಾಣ ಸೊಸೆಯ ಪ್ರಶ್ನೆ. ಸರಪಂಚ ಮೌನವಾಗ್ತಾನೆ. ಜಾಣ ಸೊಸೆ ಅವರೇ ಹೆಣೆದ ಕಾಲ್ಪನಿಕ ಧರ್ಮ ಗ್ರಂಥಗಳ ಸಾರಗಳಿಂದ ಅವರನ್ನ ದಿಗ್ಬಂಧನಕ್ಕೆ ಒಳಪಡಿಸ್ತಾಳೆ. ಕೊನೆಗೆ ಆಕೆ ಎಲ್ಲವನ್ನ ವಿವರವಾಗಿ ಹೇಳ್ತಾಳೆ. ನಾನು ನಿಜವಾಗಿಯೂ ಗರ್ಭಿಣಿ ಆಗಿಲ್ಲ. ನೀವು ಬೇಕಾದರೆ ತಜ್ಞ ವೈದ್ಯರನ್ನು ಕರೆಸಿ ನನ್ನನ್ನ ತಪಾಸು ಮಾಡಬಹುದು. ನೀವು ಹೆಣದ ಮೌಢ್ಯಗಳು ಹೇಗೆ ಈ ಸಮಾಜವನ್ನು ದಿಕ್ಕು ತಪ್ಪಿಸ್ತಿದ್ದಾವೆ, ಇದನ್ನ ಬಟಾಬಯಲುಗೊಳಿಸುವಗೋಸ್ಕರ ಈ ನಾಟಕವನ್ನ ಆಡಬೇಕಾಯ್ತು. ನೀವೇ ನಂಬಿಕೊಂಡು ಬಂದ ಮತ್ತು ಆ ನಂಬಿಕೆಯನ್ನ ಪರರ ಮೇಲೆ ಹೇರಿದ ನೀವುಗಳು ಇವತ್ತು ಅದೇ ದೃಷ್ಟಾಂತವನ್ನು ಇಟ್ಟುಕೊಂಡು ನಾನು ಗರ್ಭಿಣಿ ಆದೆ ಅಂದ್ರೆ ಅದು ಆಗಲು ಸಾಧ್ಯವೇ ಇಲ್ಲ ಅಂತ ವಾದಿಸ್ತೀರಲ್ಲ, ಏನಿದು ನಿಮ್ಮ ದ್ವಿಮುಖ ನೀತಿ? ಆಕೆ ಪ್ರಶ್ನಿಸ್ತಾ, ಈ ಕಪಟ ಸಮಾಜದ ಕಣ್ಣು ತೆರೆಸಲು ನಾನು ಈ ನಾಟಕವನ್ನ ಆಡಬೇಕಾಯಿತು. ಇಂದಿನ ಸಮಾಜಕ್ಕೆ ಬೂಟಾಟಿಕೆ, ಮೌಢ್ಯ, ಅಪನಂಬಿಕೆ, ಅಜ್ಞಾನವನ್ನು ಪೂರೈಸುವ ಈ ಧಾರ್ಮಿಕ ಪುಸ್ತಕಗಳು ಭಾರತವನ್ನು ಅತ್ಯಂತ ಹಿಂದುಳಿಸಿವೆ ಅಂತ ಆಕೆ ಅವರಿಗೆಲ್ಲ ಹೇಳ್ತಾಳೆ. ನೋಡಿ
ನೋಡಿ ಸ್ನೇಹಿತರೆ, ಭಾರತವನ್ನು ಮೌಢ್ಯದ ತವರು ಮನೆ ಮಾಡಿದ ಮೌಢ್ಯದ ಜನಕರು ಇವತ್ತಿಗೂ ಕೂಡ 21ನೇ ಶತಮಾನದಲ್ಲಿ ತಂತ್ರಜ್ಞಾನಗಳನ್ನು ಬಳಸಿಕೊಂಡು, ಸಾಮಾಜಿಕ ಮಾಧ್ಯಮಗಳು, ಮುಖ್ಯವಾಹಿನಿ ಮಾಧ್ಯಮಗಳನ್ನು ಬಳಸಿಕೊಂಡು ದಿನ ಬೆಳಗಾದರೆ ಧರ್ಮ, ದೇವರು ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಮೌಢ್ಯಗಳನ್ನು ಬಿತ್ತುತ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮೂಢನಂಬಿಕೆ, ಕುರುಡು ಭಕ್ತಿಯಿಂದ ಮುಕ್ತವಾದ ವೈಜ್ಞಾನಿಕ ತಾರ್ಕಿಕ ಚಿಂತನೆಯ ಸಮಾಜ ನಮಗೆಲ್ಲ ಬೇಕಿದೆ ಅಲ್ಲವೇ? ಹಾಗಾದರೆ ನಾವು ಏನು ಮಾಡಬೇಕು? ಇಲ್ಲಿ ಶತಮಾನಗಳಿಂದ ಹೇರಲಾಗಿರುವ ಕಪೋಲ ಕಲ್ಪಿತ ಕಾಲ್ಪನಿಕ ವೈದಿಕ ಮೌಢ್ಯಗಳನ್ನು ನಾವು ಧಿಕ್ಕರಿಸಬೇಕಾಗ್ತದೆ, ಹುಡಿಗೊಳಿಸಬೇಕಾಗ್ತದೆ. ಹಾಗೊಂದು ವೇಳೆ ನಾವು ನಿಜವಾಗೂ ಇವುಗಳನ್ನು ಹುಡಿಗೊಳಿಸಿದ್ದೇ ಆದಲ್ಲಿ ಅವತ್ತು ನಿಜವಾದ ಭಾರತ ಬೆಳಕಿಗೆ ಬರುತ್ತದೆ. ಭಾರತದ ಅಭಿವೃದ್ಧಿ ಆ ದಿನದಿಂದ ಸಾಧ್ಯವಿದೆಯೇ ಹೊರತು ಎಲ್ಲಿಯವರೆಗೆ ಭಾರತದಲ್ಲಿ ವೈದಿಕ ಮೌಢ್ಯಗಳು ವಿಜೃಂಭಿಸ್ತಾವೋ ಅಲ್ಲಿಯವರೆಗೆ ಭಾರತದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಮನಗಾಣಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.